ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಡಿವೋಲ್ ಬಂದ್ 2 ಮೂವಿ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಮತ್ತು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಮತ್ತು ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದರೆ 35 ಕೋಟಿ. ಹಾಗೆಯೇ ಈ ಮೂವಿಯ ಬಜೆಟ್ ನೋಡಿದರೆ 9 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಡೈರೆಕ್ಟರ್ ಬೈ ಪ್ರವೀಣ್ ತೇಕೂರ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಸಾಹಿಲ್ ತಕೂರ್, ಮೋಹನ್ ಜೋಯ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಿಡುಗಡೆ ಆಗಿದೆ ದಿನಾಂಕ ಮೇ 21, 2026 ಬಿಡುಗಡೆ ಆಗಿದೆ. ರನ್ನಿಂಗ್ ಟೈಮ್ ಬಂದು 182 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಮೇನ್ ಲ್ಯಾಂಗ್ವೇಜ್ ಬಂದು ಮರಾಠಿಯಾಗಿದೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ಪಡೆದಿರುವಂಥ ಸಿನಿಮಾವಾಗಿದೆ. ಮರಾಠಿಯಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದ್ರೆ, ಸಾಹಿಲ್ ಅನ್ನೋ ವ್ಯಕ್ತಿ ಇರ್ತಾರೆ. ಸಾಹಿಲ್ಗೆ ಅವನು ಒಂದು ಪೂಜಾರಿ ಆಗಿರ್ತಾರೆ ಅಂತಲೇ ಹೇಳಬಹುದು. ಸಾಹಿಲು ಪೂಜಾರಿ ಆಗಿರ್ತಾನೆ. ಪೂಜಾರಿ ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ಕಳೀತಾ ಇರ್ತಾನೆ. ಕೆಲವು ತಿಂಗಳ ನಂತರ ಒಂದು ಹುಡುಗಿನ ಅವನು ಒಂದು ಮಗಳ ರೀತಿ ಟ್ರೀಟ್ಮೆಂಟ್ನ ಮಾಡ್ತಿರ್ತಾನೆ. ಆ ಹುಡುಗಿನೂ ಕೂಡ ಇವ್ರಿಗೆ ತಂದೆ ರೀತಿಯೇ ಪೂಜಾರಿನ ಒಪ್ಕೊಂಡಿರ್ತಾರೆ. ಇಬ್ಬರು ಕೂಡ ತಂದೆ ಮಗಳ ರೀತಿಯೇ ಆ್ಯಕ್ಟಿಂಗನ್ನು ಮಾಡಿಕೊಂಡು ಜೀವನವನ್ನು ಕಳೀತಾ ಇರ್ತಾರೆ. ಕೆಲವು ದಿನಗಳ ನಂತರ ಅವರ ಮಗಳನ್ನು ಯಾರೋ ಆತ್ಮಹತ್ಯೆಯನ್ನು ಮಾಡಿಬಿಡ್ತಾರೆ. ಮತ್ತು ಅವರನ್ನು ಒಂದು ಕಡೆ ಕಟ್ಟಾಕ್ಬಿಟ್ಟು ಅವರನ್ನು ಚಿತ್ರಹಿಂಸೆಯನ್ನು ಪಡಿಸ್ತಿರ್ತಾರೆ. ಅದರಿಂದ ಅದನ್ನು ನೋಡಿ ಒಬ್ಬ ವ್ಯಕ್ತಿ ಪೂಜಾರಿಗೆ ಬಂದು ಹೇಳಿರ್ತಾನೆ. ತಗೊಂಡು ಬಂದು ಹೇಳಿದಾಗ ಈ ರೀತಿ ವ್ಯಕ್ತಿಗಳು ಈ ರೀತಿ ಟಾರ್ಚರನ್ನು ಮಾಡ್ತಿದ್ದಾರೆ ಅಂತ ಹೇಳಿದಾಗ ಆ ಪೂಜಾರಿನೂ ಕೂಡ ಬೇಗನೆ ಹೋಗಿ ಅದನ್ನೆಲ್ಲ ತಡೆದು ನಿಲ್ಲಿಸ್ತಾರೆ. ಅವನನ್ನು ಕೂಡ ತುಂಬ ಟಾರ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ ಅಲ್ಲೇ. ಮತ್ತು ಹೊರಗಡೆ ಹೋಗ್ದಂಗೆ ಬಿಡೋದಿಲ್ಲ. ಮತ್ತು ಪೊಲೀಸ್ನವರು ಕೂಡ ತನಿಖೆಯನ್ನು ಮಾಡ್ತಿರುವಾಗ ಅಲ್ಲಿ ಯಾವುದೋ ವ್ಯಕ್ತಿಗಳು ಅಲ್ಲಿ ಒಂದು ಸೆರೆಮನೆಯಲ್ಲಿ ಬಂಧಿಸಿದ್ದಾರೋ ಅದು ಕೂಡ ಸಿಗುತ್ತೆ ಮಾಹಿತಿ. ಅಲ್ಲಿಗೂ ಕೂಡ ಹೋಗಿ ಅವರನ್ನೆಲ್ಲ ಬಿಡಿಸಿ ಮತ್ತು ಅವರಿಗೆ ರಕ್ಷಣೆಯನ್ನು ಕೂಡ ಕೊಟ್ಟು ಮತ್ತು ಅಲ್ಲಿ ಇದ್ದಂಥ ಊರಿನ ಮುಖಂಡರುಗಳೆಲ್ಲ ಸೇರಿಕೊಂಡು ಅವರನ್ನು ಬಹಿಷ್ಕಾರವನ್ನು ಮಾಡ್ತಾರೆ. ಯಾರು ಈ ಪೂಜಾರಿ ಮತ್ತು ಅವರ ಮಗಳನ್ನು ಬಂಧನವನ್ನು ಮಾಡಿ ಚಿತ್ರಹಿಂಸೆ ಕೊಡ್ತಿರೋ ಅಂಥವ್ರನ್ನೆಲ್ಲ ಮತ್ತು ಪೊಲೀಸ್ ಕಡೆಯಿಂದ ಕೂಡ ಅರೆಸ್ಟನ್ನು ಮಾಡ್ತಾರೆ. ಹಾಗೆಯೇ ಶಿಕ್ಷೆ ಕೂಡ ವಿಧಿಸ್ತಾರೆ. ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.